ನಮಸ್ಕಾರ. ನಮ್ಮ ಇಂದಿನ ವಿಷಯ ಮುಖದರ್ಶನ ಏಕೆ ಮತ್ತು ಹೇಗೆ. ಚೆದರಿ ಚಲಿಸ್ತಕ್ಕಂಥ ಮೋಡಗಳಲ್ಲಿ ಕೋಟ್ಯಂತರ ವರ್ಷಗಳಿಂದ ಚಳಿ, ಬಿಸಿಲು, ಮಳೆ, ಗಾಳಿಗಳಿಗೆ ಮೈ ತೆರೆದುಕೊಂಡು ನಿಂತಿರ್ತಕ್ಕಂಥ ಬಂಡೆ ಬೆಟ್ಟಗಳಲ್ಲಿ, ಗಿಡ ಪೊದೆ ಮರಗಳಲ್ಲಿ ಹಲವಾರು ಬಾರಿ ನಾವು ಪ್ರಾಣಿ, ಪಕ್ಷಿ, ಮನುಷ್ಯರ ಮುಖಗಳನ್ನ ಗುರುತಿಸ್ತೀವಿ. ನೈಸರ್ಗಿಕ ಪರಿಸರದ ಮತ್ತು ವಸ್ತುಗಳಲ್ಲಿ ಮನುಷ್ಯ, ಪ್ರಾಣಿಗಳ ಮುಖಗಳ ಚೇಹರೆಗಳನ್ನು ಕಾಣ್ತಕ್ಕಂಥದ್ದು ಅತ್ಯಂತ ಸಾಮಾನ್ಯವಾದಂತಹ ಸಂಗತಿಯಾಗಿದೆ. ಚಂದ್ರನ ಕಲೆಯಲ್ಲಿ ಬಲವನ್ನು ಜನ ಕಂಡಿದ್ದರೆ ಅದನ್ನ ಶಶಧರ ಅಂತ ಕರೆದ್ರು. ಮಂಗಳ ಗ್ರಹದ ಮೇಲ್ಮೈ ಲಕ್ಷಣಗಳನ್ನ ಅಂತರಿಕ್ಷದ ದೂರದರ್ಶಿಗಳು ಕಳಿಸಿದಾಗ ಜನ ಅದರಲ್ಲಿ ಮನುಷ್ಯನ ಮುಖದ ಬೆಟ್ಟವನ್ನ ಕಂಡಿದ್ರು. ಗೋಡೆಗಳ ಮೇಲೆ, ಕಿಟಕಿಯ ಗಾಜುಗಳ ಮೇಲೆ ಮೂಡಿದಂತ ಕಲೆಗಳಲ್ಲಿ ಮೇರಿ ಮಾತೆಯನ್ನ ಕಂಡು ಅದೆಷ್ಟೋ ಸಾವಿರಾರು ಜನ ಭಾವುಕರಾಗಿರೋದು ಕೂಡ ದಾಖಲಾಗಿದೆ. ಯಾವುದೇ ನೈಜ ಪ್ರಾಣಿ, ವ್ಯಕ್ತಿ ಇರದೇ ಇದ್ರೂ ಕೂಡ ನಾವು ಏಕೆ ಪ್ರಾಣಿ, ಮನುಷ್ಯರ ಮುಖಗಳನ್ನ ಅವುಗಳಲ್ಲಿ ಕಾಣ್ತೇವೆ ಅನ್ನೋದಕ್ಕೆ ವಿಜ್ಞಾನಿಗಳು ಮೆದುಳಿನ ಚಟುವಟಿಕೆಗಳ ಹತ್ರ ನಮ್ಮ ಗಮನವನ್ನ ಸೆಳೀತಾರೆ. ವಸ್ತುಗಳಲ್ಲಿ ಮುಖಗಳನ್ನು ಕಾಣ್ತಕ್ಕಂಥದನ್ನ ವೈಜ್ಞಾನಿಕ ಭಾಷೆಯಲ್ಲಿ ಪ್ಯಾರಿಯೋಡಲಿ ಅಂತ ಕರೀತಾರೆ. ಮನುಷ್ಯರಿಗೆ ತಮ್ಮನ್ನ ಸಾಯಿಸ್ತಕ್ಕಂತಹ, ತಿಂತಕ್ಕಂತಹ, ಭೇಟಿಯಾಡ್ತಕ್ಕಂಥ ಪ್ರಾಣಿಗಳ ಮುಖ ಗುರುತಿಸೋದ್ರಲ್ಲಿ ಭಾರಿ ದಕ್ಷತೆ ಇರಬೇಕಾಗಿತ್ತು. ಯಾಕಂದ್ರೆ ನೈಸರ್ಗಿಕವಾಗಿ ಉಳಿವಿಗಾಗಿ ಹೋರಾಟದ ಪ್ರಮುಖ ದಾರಿನೇ ಇದಾಗಿದೆ. ಆದರೆ ಇದಕ್ಕಿಂತ ಬೇರೆಯಾಗಿ ಮನುಷ್ಯರು ಇತರ ಮನುಷ್ಯರ ಮುಖಗಳನ್ನ ಗುರುತಿಸೋದ್ರಲ್ಲಿ ಅತ್ಯಂತ ಸಮರ್ಥರು. ತಮ್ಮದೇ ಸಂಕುಲದ ಇತರ ಪ್ರಾಣಿಗಳನ್ನು ಗುರುತಕ್ಕಂಥ ಮನುಷ್ಯನ ಈ ಸಾಮರ್ಥ್ಯ ಸಾಮಾಜಿಕ ಬದುಕಿಗೂ ಮತ್ತು ಸಾಮೂಹಿಕ ಸಾಧನೆಗಳಿಗೂ ಕೂಡ ಕಾರಣ ಆಗಿದೆ. ಹೊರ ಜಗತ್ತಿನಿಂದ ಬೆಳಕಿನ ಮೂಲಕ ಭಾರಿ ಪ್ರಮಾಣದ ಮಾಹಿತಿ ಕಣ್ಣಿನ ಮೂಲಕ ದಕ್ಕಿ ವೈದ್ಯುತ್ ಸಂಕೇತಗಳಾಗಿ ಬದಲಾಗಿ ಮೆದುಳಿಗೆ ಸಾಗಿಸಲ್ಪಡ್ತದೆ. ಮೆದುಳಿನಲ್ಲಿ ಕಣ್ಣಿನ ಮೂಲಕ ದಕ್ಕತಕ್ಕಂಥ ಎಲ್ಲ ಮಾಹಿತಿಯನ್ನು ಸೋಸಿ ಬೇರ್ಪಡಿಸಿ ಅರ್ಥವಾಗಿಸಿಕೊಂಡು ಅರಿತುಕೊಳ್ತಕ್ಕಂಥ ಪ್ರಕ್ರಿಯೆ ಊಹಾತೀತ ವೇಗದಲ್ಲಿ ಮೆದುಳಿನಲ್ಲಿ ಜರುಗುತ್ತೆ. ಇದಕ್ಕಾಗಿ ಮೆದುಳಿನ ನಿರ್ದಿಷ್ಟ ಭಾಗ ವಿಕಾಸ ಆಗಿದೆ. ಹೊರಗಿನಿಂದ ಬರತಕ್ಕಂಥ ಭಾರಿ ಪ್ರಮಾಣದ ಮಾಹಿತಿ ಸರದಿ ಸಾಲಿನಲ್ಲಿ ನಿಲ್ಲೋದನ್ನ, ಹಾಗೇನೆ ಸಂಸ್ಕರಣೆಗೆ ಕಾದು ಮಾಹಿತಿ ಗುಡ್ಡಿಯಾಗೋದನ್ನ ತಪ್ಪಿಸೋದಕ್ಕೆ ಮೆದುಳು ಅದನ್ನ ವಿಭಜಿಸಿ ಬೇಕಾದ ಮಾಹಿತಿಯನ್ನು ಮಾತ್ರ ಉಳಿಸಿಕೊಂಡು ಬೇಕಿಲ್ಲದಂತ ಮಾಹಿತಿಯನ್ನ ಕಡೆಗಣಿಸ್ತದೆ. ಹಾಗಾದ್ರೆ ಪ್ರಾಣಿಗಳು, ವ್ಯಕ್ತಿಗಳ ಮುಖಲಕ್ಷಣ ಅಂದ್ರೇನು, ಮೆದುಳು ಅದನ್ನ ಹೇಗೆ ಪರಿಗಣಿಸಿ ಅರ್ಥೈಸಬಲ್ಲದನ್ನ ತಿಳಿಯೋದಕ್ಕೆ ಹಲವು ಸಂಶೋಧನೆಗಳು ಕೂಡ ನಡೆದಿದ್ದಾವೆ. ವೈದ್ಯರಿಚ್ಚ ಹಿಲ್ಲಿನಲ್ಲಿ ಒಂದು ಚಿಕ್ಕಿಯ ಮೇಲೆ ಎಡಬಲದಲ್ಲಿ 2 ಚಿಕ್ಕಿಗಳನ್ನಿಟ್ಟಾಗ ಮನುಷ್ಯರ ಮೆದುಳು ಅದರಲ್ಲಿ ಮುಖದ ಲಕ್ಷಣಗಳನ್ನ ಗುರುತಿಸೋದು ಕೂಡ ಕಂಡು ಬಂದಿದೆ. ಮೆದುಳು ಮುಖಗಳನ್ನ ಗುರುತಿಸೋದಕ್ಕೆ ಕೆಲವು ಮೂಲ ಜೋಡಣೆ ಕ್ರಮಗಳನ್ನ ಹೋಲಿಕೆಗಾಗಿ ಇರಿಸ್ಕೊಂಡಿರುತ್ತೆ. ಅಂತಹ ಯಾವುದೇ ಜೋಡಣೆಯ ಕ್ರಮ ಕಂಡ್ರೂ ಕೂಡ ಅದರಲ್ಲಿ ಮೆದುಳು ಮೊದಲಿಗೆ ಮುಖವನ್ನ ಕಾಣುತ್ತೆ. ಅದರ ತಕ್ಷಣವೇ ಮೆದುಳಿನ ಇತರ ಭಾಗಗಳಿಂದ ಇದರದೇ ಆದಂತಹ ವಿಶ್ಲೇಷಣೆಗಳು ತಲುಪಿ ಕೊನೆಯಲ್ಲಿ ಅದು ಮುಖ ಅಲ್ಲ ಅಂತಕ್ಕಂಥ ತೀರ್ಮಾನಕ್ಕೆ ಬರುತ್ತೆ. ಆದ್ರಿಂದ ಇಲ್ಲದ ಜಾಗದಲ್ಲಿ, ಚದುರಿದ ಮೋಡಗಳಲ್ಲಿ, ಬಂಡೆಗಳ ಮೇಲ್ಮೈಯಲ್ಲಿ ಒಮ್ಮೆಗೆ ಮುಖ ಕಂಡ್ರೆ ತಕ್ಷಣವೇ ಅಲ್ಲಿ ಮುಖ ಮರೆಯಾಗಿ ಆಕಾರವಿಲ್ಲದ ಚಿತ್ರಗಳು ಉಳಿದುಕೊಳ್ತವೆ. ಹೀಗೆ ಮುಖವನ್ನು ಗುರುತಕ್ಕಂಥ ಮನುಷ್ಯರ ಸಾಮರ್ಥ್ಯ ಹುಟ್ಟಿನಿಂದ ಬಂದಿರ್ತದೆಯೋ ಅಥವಾ ನಂತರದ ಪರಿಸರದ ಪರಿಣಾಮದಿಂದ ಬರೋದು ಅಂತ ತಿಳಿಯೋದಕ್ಕೆ ಇನ್ನೂ ಮುಂದುವರೆದ ಸಂಶೋಧನೆಗಳ ವಿಜ್ಞಾನಿಗಳು ನಡೆಸಿದ್ದಾರೆ. ಇದಕ್ಕಾಗಿ ಹೊಸಗುಸುಗಳನ್ನ MRI ಕ್ರಮ ವೀಕ್ಷಣೆಗೆ ಅಂದ್ರೆ ಸ್ಕ್ಯಾನಿಂಗಿಗೆ ಒಳಪಡಿಸಲಾಗಿದೆ. ಈ ಪರೀಕ್ಷೆಗಳಲ್ಲಿ ಮೆದುಳಿನಲ್ಲಿ ಮುಖಗಳನ್ನು ಗುರುತಿಸ್ತಕ್ಕಂಥ ಜಾಗಗಳು ಜಾಗೃತ ಆಗಿರೋದನ್ನ ಪತ್ತೆ ಹಚ್ಚಲಾಗಿದೆ. ಅಂದ್ರೆ ವಿಕಸನದ ಹಾದಿಯಲ್ಲಿಯೇ ಮನುಷ್ಯರು ಮುಖಗಳನ್ನು ಗುರುತಕ್ಕಂಥ ಸಾಮರ್ಥ್ಯವನ್ನು ಪಡೆದಿದ್ರು ಅಂತ ಆಗುತ್ತೆ. ಆದ್ರೆ ಇದನ್ನು ಒಪ್ಪದಂತಹ ಕೆಲವು ವಿಜ್ಞಾನಿಗಳು ಹುಟ್ಟಿದ ಕೂಸು ಬೆಳೆದಂತೆ ಮುಖಗಳನ್ನು ಗುರುತಕ್ಕಂಥ ಸಾಮರ್ಥ್ಯವನ್ನು ಪಡೆದಿದೆ ಅಂತ ವಾದ ಮಾಡಿದ್ದಾರೆ. ಹಲವು ಅಧ್ಯಯನಗಳಿಂದ ಹುಟ್ಟಿದ ಕೂಸುಗಳಿಗೆ ಗೀಟು, ಕೋನ, ಚಲನೆ ಮುಂತಾದವುಗಳನ್ನ ಅರಿತಕ್ಕಂಥ ಸಾಮರ್ಥ್ಯ ಇರೋದಿಲ್ಲ. ಅವು ನಂತರ ಬೆಳೆಸ್ಕೊಳ್ತೇವೆ ಅನ್ನೋದು ಕೂಡ ಗೊತ್ತಾಗಿದೆ. ಮಕ್ಕಳಿಗೆ ಹೆತ್ತವರ, ಪೋಷಕರ ಮತ್ತು ಇತರರ ಮುಖಗಳು ಹತ್ತಿರದಿಂದ ಮೇಲಿಂದ ಮೇಲೆ ಕಾಣೋದು ಕೂಡ ಮುಖ ಗುರುತಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತದೆ. ಹಸುಗೂಸಿಗೆ ತನಗೆ ಕಾಣ್ತಕ್ಕಂಥ ಮುಖ ರಕ್ಷಣೆಯ ಆಹಾರದ ಮೂಲ ಅಂತ ಗೊತ್ತಾಗೋದ್ರಿಂದ ಅವು ಮುಖವನ್ನು ಗುರುತಿಸ್ತಕ್ಕಂಥ ಸಾಮರ್ಥ್ಯವನ್ನ ಬೆಳೆಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತವೆ. ಇದು ಮಗು ಬೆಳೆದಂತೆ ಅದರ ಮುಖ ಗುರುತಿಸುವ ಸಾಮರ್ಥ್ಯ ಹೆಚ್ಚುತ್ತಾ ಹೋಗ್ತದೆ. ಆದ್ರೆ ಅದೇ ವೇಳೆಗೆ ಲಕ್ಷಾಂತರ ಮಂದಿಗೆ ಪ್ರಸವಪ್ರಕೇಶಿಯ ಅಂದ್ರೆ ಮುಖ ಗುರುತಿಸದೇ ಇರತಕ್ಕಂಥ ಸ್ಥಿತಿ ಕೂಡ ಇರೋದನ್ನ ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ. ವಿಕಾಸದ ದೃಷ್ಟಿಯಲ್ಲಿ ನೋಡೋದಾದ್ರೆ ಯಾವುದೋ ವಸ್ತುವಿನಲ್ಲಿ ಮುಖ ಕಾಣೋದ್ರಿಂದ ಕೆಲವು ಲಾಭಗಳಿದ್ದಾವೆ. ಮುಖ ಗುರುತಿಸೋದ್ರಿಂದ ಇತರರು ಯಾವ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಅವರೊಂದಿಗೆ ಎಂತಹ ಸಂಬಂಧ ಹೊಂದಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬರತಕ್ಕಂಥ ಸಾಧ್ಯತೆ ಇರುತ್ತೆ. ಮನುಷ್ಯರ ಭಾವನೆಗಳಿಗೆ ಅವರ ಮುಖವೇ ಪ್ರದರ್ಶಕ. ಉಲ್ಲಾಸಮಯ ಭಾವನೆಗಳ ಮುಖ ಮನುಷ್ಯರಿಗೆ ಉತ್ತೇಜಕಾರಕ. ಆದ್ರಿಂದಲೇ ನಗುವಂತೆ ಕಾಣ್ತಕ್ಕಂಥ ವಸ್ತುಗಳನ್ನ ಜನ ಇಷ್ಟಪಡ್ತಾರೆ. ಮುಖಗಳು ಜೀವ ವಿಕಸನದಲ್ಲಿ ಸರಿಯಾದ ದಾರಿಯಲ್ಲಿ ಸಾಗೋದಕ್ಕೆ ನೆರವಾಗಿದೆ. ನಾಯಿಗಳ ಮುಖದಲ್ಲಿ ಅವುಗಳ ಹುಬ್ಬುಗಳನ್ನು ತಿರುಸ್ತಕ್ಕಂಥ ಹೆಚ್ಚೂರು ಮೂಳೆಗಳಿದ್ದಾವೆ. ಇವು ತೋಳುಗಳಿಗಿಲ್ಲ. ನಾಯಿಗಳು ತಮ್ಮ ಹುಬ್ಬುಗಳನ್ನ ತಿರುಚಿ ಭಾವನೆಗಳನ್ನ ಹೊರಹಾಕಿ ಮನುಷ್ಯರನ್ನ ಓಲೈಸಿಕೊಳ್ಬಹುದು.
ನೈಸರ್ಗಿಕ ವಸ್ತು ಮತ್ತು ಪರಿಸರದಲ್ಲಿ ಮುಖಗಳನ್ನು ಗುರುತಿಸುವ ಮನುಷ್ಯನ ಮಾನಸಿಕ ಚಟುವಟಿಕೆಗಳ ಹಿಂದೆ ಆತ ವಿಕಸನದಲ್ಲಿ ಸಾಗಿ ಬಂದ ದಾರಿಯೇ ಕಾರಣ ಆಗುತ್ತೆ. ಆದ್ದರಿಂದಲೇ ನೀವು ದೈವಿ ಭಕ್ತರಾಗಿದ್ದರೆ ಕಲ್ಲು ಬಂಡೆಗಳಲ್ಲಿಯೂ ನಿಮಗೆ ನೆಚ್ಚಿನ ದೈವದ ಚಿತ್ರವನ್ನ ಕಾಣಬಹುದು. ಆದ್ದರಿಂದಲೇ ಸಾಮಾನ್ಯ ಬಂಡೆಗಳಲ್ಲಿಯೂ ಪಂಚಮುಖಿಯನ್ನು, ಬೆಟ್ಟ ಗುಡ್ಡೆಗಳಲ್ಲಿ ಹಾವು ಎತ್ತುಗಳ ಆಕಾರಗಳನ್ನು ಕಾಣಲಿಕ್ಕೆ ಮತ್ತು ಅವುಗಳಿಗೆ ಶೇಷಾಚಲ, ವೃಷಭಾಚಲ ಅಂತ ಹೆಸರಿಡೋದಕ್ಕೂ ಕಾರಣ ಆಗೈತೆ. ಮುಂದಿನ ವಿಡಿಯೋದಲ್ಲಿ ನಾವು ವಿಕಸನದ ಹಾದಿಯಲ್ಲಿ ಮಾನವ ಗಳಿಸಿಕೊಂಡಂತ ಇಂತಹ ಮಾನಸಿಕ ಸಾಮರ್ಥ್ಯಗಳ ಬಗ್ಗೆ ತಿಳಿಯೋಣ. ವಂದನೆಗಳೊಂದಿಗೆ.